ಇವು ಕಾಂಗ್ರೆಸ್ಸಿನ ಮಾಜಿ ಶಾಸಕಂತರು ಕೂಡ ಅವರನ್ನು ಆದಷ್ಟು ಜೈಲಿನಲ್ಲಿ ಕೊಳೆಯುವಂಗೆ ಇಡುವಂಗೆ ಮಾಡೋ ಪ್ರಯತ್ನ ಮಾಡಿ ಕೊನೆಗೆ ಒಂದು ಯಾವುದ್ರ ಟಾಡಾನೋ ಮತ್ತಾವುದೋ ಕೇಸ್ನವ್ರು ಫಿಟ್ ಮಾಡಿ ಒಟ್ಟಿನಲ್ಲಿ ಹೊರಗೆ ಬರದಂಗೆ ಮಾಡಬೇಕಂತ ಪ್ರಯತ್ನ ಮಾಡಿದರು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟದು. ಈಗಾಗಲೇ ಅನೇಕ ಸಂದರ್ಭದಲ್ಲೇ ಇಡಿ ಮೇಲೆ ಆರೋಪಗಳನ್ನು ಪ್ರತಿಪಕ್ಷಗಳು ಅಂದರೆ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ. ಏನಪ್ಪ ಇವರು ಬೆದರಿಕೆ ಹಾಕಿ ನಮ್ಮ ಏನಪ್ಪ ಅಂತ ನಮ್ಮ ಶಾಸಕರಾಗಿರ್ಬೋದು, ಎಂ ಪಿಗಳಾಗಿರ್ಬೋದು, ಮತ್ತವರಾಗಿರ್ಬೋದು ಅವ್ರ ಕಾರ್ಯಕರ್ತರ ಮೇಲೆ ಇವ್ರು ದಬ್ಬಾಳಿಕೆ ಮಾಡ್ತಾರೆ, ಸುಮ್ಮನೆ ತೊಂದರೆ ಕೊಡ್ತಾರೆ. ನಮಗೆ ಸಹಾಯ ಮಾಡುವಂಥ ಒಂದಿಷ್ಟು ವ್ಯಾಪಾರಿಗಳಾಗಿರ್ಬೋದು, ಕಾರ್ಪೊರೇಟ್ಗಳಾಗಿರ್ಬೋದು, ಮತ್ತವರಾಗಿರ್ಬೋದು ಅವರನ್ನು ಬೆದರಿಸಿ ಹೆದರಿಸಿ ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಹಾಕ್ತೀವಿ ಹಾಗೆ ಹೀಗೆ ಸುಳ್ಳು ಆರೋಪ ಮಾಡ್ತಾರೆ. ಇದನ್ನೊಂದು ಟೂಲ್ ಮಾಡಿಕೊಂಡು ನಮ್ಮ ಮೋದಿಯವರು ತಮಗೆ ಅನುಕೂಲವಂಗೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಅಂಥೇಳಿ ಭಾಳ ಗಂಭೀರವಾದ ಆರೋಪಗಳಿದ್ದಾವೆ. ಆದರೂ ಅದು ಇಡೀ ತನ್ನ ವರ್ತನೆಯನ್ನು ತಿದ್ದುಕೊಳ್ತಾನೆ ಇಲ್ಲ. ಇಲ್ಲಿವರೆಗೆ ಅದೇ ರೀತಿಯಾಗಿ ಮುಂದುವರೆದು ಮತ್ತು ತನ್ನ ಒಂದು ಏನಪ್ಪ ಅಂತಂದರೆ ಸರ್ಕಾರ ನಾವನ್ನು ತೋರಿಸ್ಕೊಳ್ಳೋಂಥ ಪ್ರಯತ್ನ ಮೇಲೆ ಆಗೇ ಆಗ್ತಿರ್ತದೆ. ಅಥವಾ ನಮ್ಮ ವಿರೋಧಿಗಳು ಇದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೋ ಏನೋ. ಯಾಕಂದ್ರೆ CBI ಹಾಕಬೇಕಾದ್ರೆ ಸ್ಟೇಟದ ಒಪ್ಪಿಗೆ ಬೇಕಾಗ್ತದೆ, ರಾಜ್ಯದ ಒಪ್ಪಿಗೆ ಬೇಕಾಗ್ತದೆ. ಇದಕ್ಕೇನಿಲ್ಲ ಮನಿ ಲಾಂಡ್ರಿಂಗ್ದೊಳಗೆ ನೋಡಿರಿ ಮೊನ್ನೆ ನಿಮ್ಗೆ ಗೊತ್ತದ ಕರ್ನಾಟಕದಲ್ಲಿ ಇಡೀ ನಮ್ಮ ಸಿದ್ದರಾಮಯ್ಯ ಬರ್ತದೆ. ಅದು ಭೂಮಿ ವ್ಯವಹಾರ ರೀ. ಭೂಮಿ ವ್ಯವಹಾರ ಅದಕ್ಕೆ ಇವ್ರು ಸಂಬಂಧಿಸಿದಲ್ಲ. ಇಡೀ CBI ಬಂದ್ ಮಾಡಿದ ತಕ್ಷಣ ಇಡಿ ಬಿಟ್ಟಿದ್ರು. ಇದು ಕಣ್ಣಿಗೆ ಕಾಣುತ್ತಿರೋ ಒಂದು ಸತ್ಯ ಆಗ್ಯದ. ಇಡಿಗೆಲ್ಲ ಸಿದ್ದರಾಮಯ್ಯ ಜೋಡಿ ಏನೂ ಇಲ್ಲ. ಆದರೂ ಇಡಿಯನ್ನು ಕಳಿಸಿದ್ರು, ಏನಾದರೂ ಮಾಡಿ ಅವ್ರನ್ನ ಹಿಡಿಬೇಕೇನೋ ಅಂತೇಳಿ. ಅದು ಇಡಿ ಏನು ಕೆಲಸ ಮಾಡ್ತದೆ, ಇನ್ನೂ ಬಿಟ್ಟಿಲ್ಲ, ಇನ್ನೂ ಪ್ರಯತ್ನ ನಡೆಸಿದ ಮುಂದೆ ಅದೇ ನಡೀಲಿ. ಆದ್ರೆ ಇವತ್ತು ಇಡಿ ಅನ್ನುವಂಥ ಒಂದು ಏನು ಅಸ್ತ್ರ ಅಥವಾ ಶಸ್ತ್ರದ ಸರ್ಕಾರ ಇದ್ದಿದ್ದು ಕೇಂದ್ರ ಸರ್ಕಾರ ಭಾಳ ಚೆನ್ನಾಗಿ ಬಳಸ್ಕೊಳ್ಳಿಕ್ಕಂತಂದ್ರೆ ತಮ್ಮ ವಿರೋಧಿಗಳನ್ನು ಏನರ ಮಾಡಿ ಅದನ್ನು ಒಂದು ತಮ್ಮ ರಾಜಕೀಯ ವಿರೋಧದಿಂದ ದೂರ ಸರಿಸುವಂಥದ್ದು ಅನಿಸುವಂಥ ಕೆಲಸ ಮಾಡ್ತಾ ಇದೆ ಅನ್ನೋದು ಇವೆಲ್ಲ ಘಟನೆಯಿಂದ ಸ್ಪಷ್ಟ ಆಗ್ತದೆ. ನಿಮಗೆ ಗೊತ್ತದ ಮಹಾರಾಷ್ಟ್ರದಲ್ಲೇ 24 ಗಂಟೆ 48 ಗಂಟೆ ಮೊದಲ ನಮ್ಮ ಅಜಿತ್ ಪವಾರ್ ಅವರಿಗೆ ಮಹಾನ್